ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಆಗಿ ಜಿಕೆಗೆ ಸ್ವಾಗತ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಪ್ರಶ್ನೆ 1. ದೆಹಲಿಯ ಪ್ರಸಿದ್ಧ ಜಾಮಾ ಮಸೀದಿಯನ್ನು ನಿರ್ಮಿಸಿದವರು ಯಾರು? ಆಪ್ಷನ್ ನಂಬರ್ ಎ ಇಬ್ರಾಹಿಂ ಲೋದಿ. ಆಪ್ಷನ್ ನಂಬರ್ ಬಿ ಅಕ್ಬರ್. ಆಪ್ಷನ್ ನಂಬರ್ ಸಿ ಶಹಜಾನ್. ಆಪ್ಷನ್ ನಂಬರ್ ಡಿ ಜಹಾಂಗೀರ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಶಹಜಾನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ದೆಹಲಿಯಲ್ಲಿ ಜಾಮಾ ಮಸೀದಿ ನಿರ್ಮಿಸಿದವರು ಯಾರಪ್ಪ ಅಂತಂದರೆ ಶಹಜಾನ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 2. ಸೈಮನ್ ಆಯೋಗವು ಭಾರತಕ್ಕೆ ಯಾವ ವರ್ಷದಲ್ಲಿ ಆಗಮಿಸಿತು? ಆಪ್ಷನ್ ನಂಬರ್ ಎ 1912ರಲ್ಲಿ. ಆಪ್ಷನ್ ನಂಬರ್ ಬಿ 1917ರಲ್ಲಿ. ಆಪ್ಷನ್ ನಂಬರ್ ಸಿ 1915ರಲ್ಲಿ. ಆಪ್ಷನ್ ನಂಬರ್ ಡಿ 1928ರಲ್ಲಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 1928ರಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೈಮನ್ ಆಯೋಗವು 1928ರಲ್ಲಿ ಭಾರತಕ್ಕೆ ಬಂತು ಫ್ರೆಂಡ್ಸ್. ಪ್ರಶ್ನೆ 3. ಯಾವ ಮೊಘಲ್ ಚಕ್ರವರ್ತಿಯನ್ನು ಜಿಂದ್ ಫಿರ್ ಎಂದು ಕರೆಯಲಾಗುತ್ತಿತ್ತು? ಆಪ್ಷನ್ ನಂಬರ್ ಎ ಅಕ್ಬರ್. ಆಪ್ಷನ್ ನಂಬರ್ ಬಿ ಔರಂಗಜೇಬ್. ಆಪ್ಷನ್ ನಂಬರ್ ಸಿ ಶಹಜಹಾನ್. ಆಪ್ಷನ್ ನಂಬರ್ ಡಿ ಜಹಾಂಗೀರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಔರಂಗಜೇಬ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಜಿಂದಾಫಿರ್ ಎಂದು ಔರಂಗಜೇಬನನ್ನು ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 4. ಮಹಾವೀರನ ಮೂಲ ಹೆಸರು ಯಾವುದು? ಆಪ್ಷನ್ ನಂಬರ್ ಎ ವರ್ಧಮಾನ. ಆಪ್ಷನ್ ನಂಬರ್ ಬಿ ಭರತ. ಆಪ್ಷನ್ ನಂಬರ್ ಸಿ ಗೌತಮ. ಆಪ್ಷನ್ ನಂಬರ್ ಡಿ ಸಿದ್ಧಾರ್ಥ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ವರ್ಧಮಾನ ಅಂತ ಹೇಳ್ಬೋದು ಫ್ರೆಂಡ್ಸ್. ಮಹಾವೀರನ ಮೂಲ ಹೆಸರು ಬಂದ್ಬಿಟ್ಟು ವರ್ಧಮಾನ ನೋಡಿ ಫ್ರೆಂಡ್ಸ್. ಪ್ರಶ್ನೆ 5. ಭಾರತೀಯ ಒಕ್ಕೂಟದ ಸ್ಥಾಪಕರು ಯಾರು? ಆಪ್ಷನ್ ನಂಬರ್ ಎ ದಾದಾಬಾಯಿ ನವರೋಜಿ. ಆಪ್ಷನ್ ನಂಬರ್ ಬಿ ಬಾಲಗಂಗಾಧರ ತಿಲಕ್. ಆಪ್ಷನ್ ನಂಬರ್ ಸಿ ಮದನ್ ಮೋಹನ್ ಮಾಳವೀಯ. ಆಪ್ಷನ್ ನಂಬರ್ ಡಿ ಸುರೇಂದ್ರನಾಥ್ ಬ್ಯಾನರ್ಜಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಸುರೇಂದ್ರನಾಥ್ ಬ್ಯಾನರ್ಜಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತೀಯ ಒಕ್ಕೂಟದ ಸಂಸ್ಥಾಪಕರು ಬಂದ್ಬಿಟ್ಟು ಸುರೇಂದ್ರನಾಥ್ ಬ್ಯಾನರ್ಜಿ ನೋಡಿ ಫ್ರೆಂಡ್ಸ್. ಪ್ರಶ್ನೆ 6. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ ನಂಬರ್ ಎ 1865ರಲ್ಲಿ. ಆಪ್ಷನ್ ನಂಬರ್ ಬಿ 1867ರಲ್ಲಿ. ಆಪ್ಷನ್ ನಂಬರ್ ಸಿ 1885ರಲ್ಲಿ. ಆಪ್ಷನ್ ನಂಬರ್ ಡಿ 1887ರಲ್ಲಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 1885ರಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಂದ್ಬಿಟ್ಟು 1885ರಲ್ಲಿ ಸ್ಥಾಪನೆ ಆಗುತ್ತೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 7. 1905ರಲ್ಲಿ ಬಂಗಾಳದ ವಿಭಜನೆಯ ಸಮಯದಲ್ಲಿ ಇದ್ದ ವೈಸ್ರಾಯ್ ಯಾರು? ಆಪ್ಷನ್ ನಂಬರ್ ಎ ಲಾರ್ಡ್ ಡಫರಿನ್. ಆಪ್ಷನ್ ನಂಬರ್ ಬಿ ಲಾರ್ಡ್ ಹಾರ್ಡಿಂಜ್. ಆಪ್ಷನ್ ನಂಬರ್ ಸಿ ಲಾರ್ಡ್ ಮಿಂಟೋ. ಆಪ್ಷನ್ ನಂಬರ್ ಡಿ ಲಾರ್ಡ್ ಕರ್ಜನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಲಾರ್ಡ್ ಕರ್ಜನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಬಂಗಾಳದ ವಿಭಜನೆ ಸಮಯದಲ್ಲಿ ಇದ್ದ ವೈಸ್ರಾಯ್ ಯಾರಪ್ಪ ಅಂತಂದರೆ ಲಾರ್ಡ್ ಕರ್ಜನ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 8. ಹರಪ್ಪ ನಾಗರಿಕತೆಯನ್ನು ಯಾವ ವರ್ಷದಲ್ಲಿ ಕಂಡುಹಿಡಿಯಲಾಯಿತು? ಆಪ್ಷನ್ ನಂಬರ್ ಎ 1921 ಕ್ರಿಸ್ತಿ ಶಕ. ಆಪ್ಷನ್ ನಂಬರ್ ಬಿ ಕ್ರಿಸ್ತಿ ಶಕ 1935. ಆಪ್ಷನ್ ನಂಬರ್ ಸಿ ಕ್ರಿಸ್ತಿ ಶಕ 1901. ಆಪ್ಷನ್ ನಂಬರ್ ಡಿ ಕ್ರಿಸ್ತಿ ಶಕ 1942. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಕ್ರಿಸ್ತಿ ಶಕ 1921 ಅಂತ ಹೇಳ್ಬೋದು ಫ್ರೆಂಡ್ಸ್. ಹರಪ್ಪ ನಾಗರಿಕತೆಯನ್ನು ಕ್ರಿಸ್ತಿ ಶಕ 1921ರಲ್ಲಿ ಕಂಡುಹಿಡಿಯಲಾಯಿತು ಫ್ರೆಂಡ್ಸ್. ಪ್ರಶ್ನೆ 9. ಭಾರತದಲ್ಲಿ ಪತ್ತೆಯಾದ ಮೊದಲ ಪುರಾಣ ನಗರ ಯಾವುದು? ಆಪ್ಷನ್ ನಂಬರ್ ಎ ಹರಪ್ಪ. ಆಪ್ಷನ್ ನಂಬರ್ ಬಿ ಪಾಟ್ನಾ. ಆಪ್ಷನ್ ನಂಬರ್ ಸಿ ಪಂಜಾಬ್. ಆಪ್ಷನ್ ನಂಬರ್ ಡಿ ಮೊಹೆಂಜೊದಾರೋ.
ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಹರಪ್ಪ ನಗರ ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತದಲ್ಲಿ ಪತ್ತೆಯಾದ ಮೊದಲ ನಗರ ಯಾರಪ್ಪ ಅಂತಂದರೆ ಹರಪ್ಪ ನಗರ ನೋಡಿ ಫ್ರೆಂಡ್ಸ್. ಪ್ರಶ್ನೆ 10 ಆಧುನಿಕ ಭಾರತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಭಗತ್ ಸಿಂಗ್. ಆಪ್ಷನ್ ನಂಬರ್ ಬಿ ಮಹಾತ್ಮ ಗಾಂಧಿ. ಆಪ್ಷನ್ ನಂಬರ್ ಸಿ ರಾಮಕೃಷ್ಣ ಪರಮಹಂಸ. ಆಪ್ಷನ್ ನಂಬರ್ ಡಿ ರಾಜಾ ರಾಮ್ ಮೋಹನ್ ರಾಯ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ರಾಜಾ ರಾಮ್ ಮೋಹನ್ ರಾಯ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಆಧುನಿಕ ಭಾರತ ಪಿತಾಮಹ ಬಂದ್ಬಿಟ್ಟು ರಾಜಾ ರಾಮ್ ಮೋಹನ್ ರಾಯ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 11 ದೆಹಲಿಯ ಕೊನೆಯ ಮೊಘಲ್ ಚಕ್ರವರ್ತಿ ಯಾರು? ಆಪ್ಷನ್ ನಂಬರ್ ಎ ಫರುಖ್. ಆಪ್ಷನ್ ನಂಬರ್ ಬಿ ಔರಂಗಜೇಬ್. ಆಪ್ಷನ್ ನಂಬರ್ ಸಿ ಮೊಹಮ್ಮದ್ ಶಾ. ಆಪ್ಷನ್ ನಂಬರ್ ಡಿ ಬಹದ್ದೂರ್ ಶಾ ಜಾಫರ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಬಹದ್ದೂರ್ ಶಾ ಜಾಫರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ದೆಹಲಿಯ ಕೊನೆಯ ಮೊಘಲ್ ಚಕ್ರವರ್ತಿ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 12 ಮಹಾಬಲಿಪುರಂನ ಸ್ಮಾರಕಗಳ ಸಮೂಹ ಎಲ್ಲಿದೆ? ಆಪ್ಷನ್ ನಂಬರ್ ಎ ಕೇರಳ. ಆಪ್ಷನ್ ನಂಬರ್ ಬಿ ತಮಿಳುನಾಡು. ಆಪ್ಷನ್ ನಂಬರ್ ಸಿ ಆಂಧ್ರ ಪ್ರದೇಶ್. ಆಪ್ಷನ್ ನಂಬರ್ ಡಿ ಮಹಾರಾಷ್ಟ್ರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ತಮಿಳುನಾಡು ಅಂತ ಹೇಳ್ಬೋದು ಫ್ರೆಂಡ್ಸ್. ಮಹಾಬಲಿಪುರಂನ ಸ್ಮಾರಕಗಳು ಬಂದ್ಬಿಟ್ಟು ತಮಿಳುನಾಡಿನಲ್ಲಿ ಫ್ರೆಂಡ್ಸ್. ಪ್ರಶ್ನೆ 13 ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಆಪ್ಷನ್ ನಂಬರ್ ಎ ಅಸ್ಸಾಂ. ಆಪ್ಷನ್ ನಂಬರ್ ಬಿ ಕೇರಳ. ಆಪ್ಷನ್ ನಂಬರ್ ಸಿ ಬಿಹಾರ್. ಆಪ್ಷನ್ ನಂಬರ್ ಡಿ ಗೋವಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಅಸ್ಸಾಂ ಅಂತ ಹೇಳ್ಬೋದು ಫ್ರೆಂಡ್ಸ್. ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಬಂದ್ಬಿಟ್ಟು ಇದು ಅಸ್ಸಾಂನಲ್ಲಿ ಕಂಡುಬರ್ತದೆ ಫ್ರೆಂಡ್ಸ್. ಪ್ರಶ್ನೆ 14 ಬಂಗಾಳದ ವಿಭಜನೆ ಎಷ್ಟರಲ್ಲಿ ನಡೆಯಿತು? ಆಪ್ಷನ್ ನಂಬರ್ ಎ 1904ರಲ್ಲಿ. ಆಪ್ಷನ್ ನಂಬರ್ ಬಿ 1906ರಲ್ಲಿ. ಆಪ್ಷನ್ ನಂಬರ್ ಸಿ 1905ರಲ್ಲಿ. ಆಪ್ಷನ್ ನಂಬರ್ ಡಿ 1917ರಲ್ಲಿ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 1905ರಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಬಂಗಾಳದ ವಿಭಜನೆ ಬಂದ್ಬಿಟ್ಟು 1905ರಲ್ಲಿ ನಡೀತದೆ ಫ್ರೆಂಡ್ಸ್. ಪ್ರಶ್ನೆ 15 ಹೋಮ್ ರೂಲ್ ಚಳವಳಿ ಯಾವಾಗ ಸಂಭವಿಸಿತು? ಆಪ್ಷನ್ ನಂಬರ್ ಎ 1913. ಆಪ್ಷನ್ ನಂಬರ್ ಬಿ 1926. ಆಪ್ಷನ್ ನಂಬರ್ ಸಿ 1916. ಆಪ್ಷನ್ ನಂಬರ್ ಡಿ 1921. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 1916 ಅಂತ ಹೇಳ್ಬೋದು ಫ್ರೆಂಡ್ಸ್. ಹೋಮ್ ರೂಲ್ ಲೀಗ್ ಚಳವಳಿ ಬಂದ್ಬಿಟ್ಟು ಇದು 1916ರಲ್ಲಿ ನಡೀತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.